ಈ ಸಮಗ್ರ ಜೀವನ ಶೈಲಿ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳುವಂತ ಅಂಶ ಮಣ್ಣಿನ ಬಗ್ಗೆ, ಮಣ್ಣಿನ ಸಾಯಿಲ್ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಈಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಈ ವ್ಯವಸಾಯದ ರಂಗದಲ್ಲಿ, ವ್ಯವಸಾಯ ಕ್ಷೇತ್ರದಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಇದೀವಿ. ಇತ್ತೀಚಿನ ಕಾಲದಲ್ಲಿ ಹೆಚ್ಚು ವ್ಯವಸಾಯ ರಾಸಾಯನಿಕ ವ್ಯವಸಾಯ. ಹೇಳ್ಬೇಕಂದ್ರೆ ಹೆಚ್ಚು ರಾಸಾಯನಿಕ ವ್ಯವಸಾಯ ನಮ್ಗೆಲ್ಲ ಗೊತ್ತಿರೋ ವಿಷಯ. ಇಂದಿನ ತರಗತಿಯಲ್ಲೂ ತುಂಬಾ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಬಂದಿದ್ವಿ. ಹೆಚ್ಚು ವಿವರವಾಗಿ ಸವಿವರವಾಗಿ ನಾವು ತಿಳ್ಕೊತಾ ಬಂದಿದ್ವಿ. ಇನ್ ಸ್ವಲ್ಪ ಅದ್ರ ಬಗ್ಗೆ ಆ ಮಾಹಿತಿ ತಿಳ್ಕೊಂತ, ಮತ್ತೆ ಹೆಚ್ಚು ಮಾಹಿತಿ ಮಣ್ಣಿನ ಬಗ್ಗೆ ಏನಿದೆ ಅದು ಸ್ವಲ್ಪ ತಿಳ್ಕೊಂತ ಇವತ್ತಿನ ಸಮಗ್ರ ಜೀವನ ಶೈಲಿ ನಡೆಸ್ಕೊಳೋಣ. ಸೊ ನಾವು ಮಾಡ್ತಾ ಇರುವಂತ ವ್ಯವಸಾಯ ರಾಸಾಯನಿಕ ವ್ಯವಸಾಯ. ಇದು ಆಗಿರುವಂತ ಕಾರಣ ಏನಂದ್ರೆ ಗ್ರೀನ್ ರೆವಲ್ಯೂಷನ್ ಅಂತ ಒಂದು ಆಯ್ತು. ಅಂದ್ರೆ ಗ್ರೀನ್ ರೆವಲ್ಯೂಷನ್ ಯಾವಾಗ ಆಗಿದೆ ಅಂದ್ರೆ ಈ ಎರಡನೇ ಪ್ರಪಂಚ ಯುದ್ಧ ಆದ್ಮೇಲೆ, ಎರಡನೇ ಪ್ರಪಂಚ ಯುದ್ಧ ಯಾವಾಗ ಆಗಿದೆಯೋ ಅವಾಗ ಅದಾದ್ಮೇಲೆ ಸೊ ನೆಕ್ಸ್ಟ್ ಏನಾಗಿದೆ ಅಂದ್ರೆ ಈ ಫುಡ್ ಕೊರತೆ ಇತ್ತು, ಆಹಾರ ಕೊರತೆ ಹೆಚ್ಚಾಗಿತ್ತು. ನಮ್ಮ ವಿದೇಶದಿಂದ ಎಷ್ಟೋ ಇಂಪೋರ್ಟ್ ಮಾಡ್ಕೊಂತ ಇದ್ರು, ದಿಗುಮತಿ ಮಾಡ್ಕೊಂತ ಇದ್ರು. ಆಹಾರ ಧಾನ್ಯಗಳೆಲ್ಲ ಬೇರೆ ದೇಶದಿಂದ ತಗೊಂತಾ ಇದ್ರು. ಸಾಕಾಗ್ತಾ ಇಲ್ಲ ಅಂತ ಆ ಪರಿಸ್ಥಿತಿ ಇತ್ತು. ಅಂತ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಪ್ರಧಾನಿಗೆ ಅವ್ರು ಬಂದಿರುವಂತ ಯೋಚನೆ ಏನಪ್ಪಾ ಅಂದ್ರೆ ಇವಾಗ ಈ ಗ್ರೀನ್ ರೆವಲ್ಯೂಷನ್ ಅಂತ ಒಂದು ತಂದ್ಕೊಂಡು, ಈ ಗ್ರೀನ್ ರೆವಲ್ಯೂಷನ್ ಅಂತ ಒಂದು ಒದಗಿಸ್ಕೊಂಡಿದ್ರು. ಆ ಗ್ರೀನ್ ರೆವಲ್ಯೂಷನ್ ಏನಂತಪ್ಪ ಅಂದ್ರೆ ಎಲ್ಲರಿಗೂ ಆಹಾರ ಕೊಡ್ಬೇಕು ನಾವು ಅಂತ. ಎಲ್ಲರಿಗೂ ಆಹಾರ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕಂತಂದ್ರೆ ನಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ವ್ಯವಸಾಯದಿಂದ ಬರುವಂತ ಉತ್ಪತ್ತಿಗಳು ಹೆಚ್ಚಾಗ್ಬೇಕು ಅಂತ ಅವ್ರಿಗೆ ಒಂದು ಯೋಚನೆ ಬಂತು. ಅದರಿಂದ ಶುರು ಆಗಿರೋದೇ ಗ್ರೀನ್ ರೆವಲ್ಯೂಷನ್. ನಮ್ಗೆ ಅರ್ಥ ಮಾಡ್ಕೋಬೇಕು. ಆದ್ರೆ ಆ ಸ್ಥಿತಿಗೆ ಅಂದ್ರೆ ಈ ಸ್ವಾತಂತ್ರ್ಯ ಬರಕ್ ಮುಂಚೆ ನೋಡಿದ್ರೆ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಪರಿಸ್ಥಿತಿ ಹೇಗಿತ್ತಂದ್ರೆ 3 ಕೋಟಿ ಜನ ಇದ್ರು. ಹೇಳ್ಬೇಕಾದ್ರೆ 130 ಕ್ರೋರ್ಸ್ ಹಸುಗಳಿತ್ತು. ನೋಡಿ, ಇದೊಂದು ವಿಚಾರಕರ ಪರಿಸ್ಥಿತಿ. ಈಗ ನೋಡ್ತಾ ಇದ್ರೆ ಏನಂತದಂದ್ರೆ 130 ಕ್ರೋರ್ಸ್, 130 ಕೋಟಿ ಹಸುಗಳಿತ್ತು, ದೇಶೀಯ ಹಸುಗಳು. ಮತ್ತೆ ಜನ ಎಷ್ಟಿದ್ರು? 3 ಕೋಟಿ ಇದ್ರು. ಈಗ 140 ಕೋಟಿ ಜನ ಇದ್ದಾರೆ, 3 ಕೋಟಿ ಹಸುಗಳಿಲ್ಲ. ಪರಿಸ್ಥಿತಿ ನೋಡ್ಕೊಳ್ಳಿ ಏನಾಗಿದೆ ಅಂತ. ಈ 50-60 ವರ್ಷದಲ್ಲಿ ಹೇಳ್ಬೇಕಂದ್ರೆ ಒಂದು 75 ವರ್ಷದಲ್ಲಿ ಮುಖ ಚಿತ್ರವೇ ಚೇಂಜ್ ಆಗಿದೆ ಸ್ನೇಹಿತರೆ. ಇದರಿಂದ ನಮ್ಮ ಆರೋಗ್ಯವನ್ನು ಕೆಟ್ಟೋಯ್ತು. ಅರ್ಥ ಆಯ್ತಾ? ಆರೋಗ್ಯ ಪೂರ್ತಿ ಕೆಟ್ಟೋಗಿದೆ. ಯಾಕಂದ್ರೆ ಇಂಥ ಬದಲಾವಣೆ, ಒಂಥರ ನಕಾರಾತ್ಮಕ ಬದಲಾವಣೆ ಆಗಿ ಈಗ ಇತ್ತೀಚಿನ ಕಾಲದಲ್ಲಿ ನಾವು ಈ ಆರೋಗ್ಯದೇ ಇಲ್ಲದೆ ನಾವು ಎಷ್ಟೋ ಸಫರ್ ಆಗ್ತಾ ಇದ್ವಿ. ಎಲ್ಲಾ ಜನರು ಸಫರ್ ಆಗ್ತಾ ಅಷ್ಟೇ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಆಗ ಈ ತರ ಏನಾಗಿದೆ, ಈ ಗ್ರೀನ್ ರೆವಲ್ಯೂಷನ್ ನಲ್ಲಿ ಏನಾಗಿದೆ, ಕೆಮಿಕಲ್ಸ್ ಅಂತ ತಗೊಂಡ್ ಬಂದ್ರು. ಏನಾಗುತ್ತೆ ಸ್ನೇಹಿತರೆ, ನಾರ್ಮಲ್ ಒಂದು ಸಸ್ಯಗೆ ನಾವು ಈ ಕೆಮಿಕಲ್ ಹಾಕಿದ್ರೆ ಏನಾಗುತ್ತೆ, ಕೆಮಿಕಲ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ. ಸೊ ಇಂದಿನ ವ್ಯವಸಾಯ ಪದ್ಧತಿಗಳೆಲ್ಲ ಪ್ರಕೃತಿ ವ್ಯವಸಾಯವಾಗಿತ್ತು. ಅಂದ್ರೆ ಹಸು ಸುತ್ತೆ ಅಲ್ಲ. ಹಸುವಿತ್ತು, ಒಂದು ಮನೆಯಲ್ಲಿ ಹಸುವಿದೆ ಅಂದ್ರೆ ಆ ಹಸುನು ಉಪಯೋಗಿಸ್ಕೊಂಡು ಅದ್ರ ಸೆಗಣಿ ಮತ್ತೆ ಅವ್ರ ಗಂಜಲ ಮತ್ತೆ ಅದರಿಂದ ಬರುವಂತ ಒಂದು ತುಪ್ಪ ಆಗ್ಬೋದು, ಮೊಸರು ಆಗ್ಬೋದು, ಇದೆಲ್ಲ ಬಳಸ್ಕೊಂಡು ವ್ಯವಸಾಯ ಮಾಡ್ತಾ ಇದ್ರು. ಅದ್ಭುತ ವ್ಯವಸಾಯ ಮಾಡ್ತಾ ಇದ್ರು. ಆದ್ರೆ ಅವಾಗ ಜನ ಕಡಿಮೆ ಇದ್ರು, ಅವರು ಆ ಆಹಾರ ಸರಿ ಹೋಗ್ತಾ ಇತ್ತು. ಯಾವಾಗ ಜನ ಜಾಸ್ತಿ ಆಗ್ತಾ ಬಂದಿದ್ರು, ಅವಾಗ ಈ ಆಹಾರದ ಕೊರತೆ ಯಾವಾಗ ಬರ್ತಾ ಇದೆಯೋ ಅವಾಗ ಈ ಗ್ರೀನ್ ರೆವಲ್ಯೂಷನ್ ಅಲ್ಲಿ ಈ ರಾಸಾಯನಿಕಗಳು ತಗೊಂಡ್ ಬಂದ್ರು. ಅಂದ್ರೆ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟನಾಶಕಗಳು, ಪೆಸ್ಟಿಸೈಡ್, ವಿಡಿಸೈಡ್ಸ್, ಫಂಗಿಸೈಡ್ಸ್ ಅಂತ ಹೇಳ್ತೀವಿ ನಾವು. ಇವೆಲ್ಲ ತಂದ್ಕೊಟ್ರು. ಇವೆಲ್ಲ ಏನಾಗ್ತಾ ಇದೆ, ಇವೆಲ್ಲ ಆಗ್ತಾ ಇರುವಾಗ ಸ್ನೇಹಿತರೆ, ಬೆಲೆ ಅನ್ನೋದು ಅಂದ್ರೆ ಒಂದು ಸಸ್ಯ ಏನಾಗುತ್ತೆ, ಬೇಗವಂತವಾಗಿ ಬೆಳೀತದೆ. ಅದು ಮಾತ್ರ ಸತ್ಯನೇ. ಆದ್ರೆ ಅದು ಎಷ್ಟು ಮಟ್ಟಕ್ಕೆ ಅಂದ್ರೆ ಒಂದು ಮಟ್ಟಕ್ಕೆ ಮಾತ್ರ ಸಾಧ್ಯವಾಗಿದೆ ಸ್ನೇಹಿತರೆ. ಅಂದ್ರೆ ಒಂದು 30-40 ವರ್ಷ ನಾವು ಬೆಳೀತಾ ಬಂದಿದ್ವಿ. ಮೊದಲನೇ ಈ 30-40 ವರ್ಷದಲ್ಲಿ ಚೆನ್ನಾಗಿ ಬಂತು. ವ್ಯವಸಾಯದಿಂದ ಒಳ್ಳೆ ಉತ್ಪತ್ತಿ ಆಯ್ತು, ಆಹಾರ ಕೊರತೆ ತೀರೋಯ್ತು. ಆಮೇಲೆ ಇನ್ನು ಹೇಳ್ಬೇಕಂದ್ರೆ ಹೆಚ್ಚು ಜನಕ್ಕೆ ಸ್ವಲ್ಪ ಲಾಭ ಜಾಸ್ತಿ ಆಯ್ತು. ಯಾವ ತರ ಲಾಭ ಅಂದ್ರೆ ನೋಡಿ, 1 ಎಕರೆಗೆ ನಾರ್ಮಲ್ ಪ್ರಕೃತಿ ವ್ಯವಸಾಯದಲ್ಲಿ ಇಂದಿನ ಕಾಲದಲ್ಲಿ 5-6 ಬ್ಯಾಗ್ಸ್ ಆಗ್ತಾ ಇತ್ತು. 5-6 ಬ್ಯಾಗ್ಸ್ ಅಕ್ಕಿ ಬೆಳೆಸ್ತಾ ಇದ್ರು. ಆದ್ರೆ ಉತ್ಪತ್ತಿ ಅಷ್ಟೇ ಆಗ್ತಾ ಇತ್ತು. ಈಗ ಈ ಗ್ರೀನ್ ರೆವಲ್ಯೂಷನ್ ಇಂದ ಬಂದಿರುವಂತ ಈ ರಾಸಾಯನಿಕ ವ್ಯವಸಾಯದಿಂದ ಏನಾಯ್ತು, 30-40 ಬ್ಯಾಗ್ಗಳ ಅಕ್ಕಿ ನಾವು ಬೆಳೀತಾ ಇದ್ವಿ. ಸೊ ಅಂದ್ರೆ ಉತ್ಪತ್ತಿ ಜಾಸ್ತಿ ಆಯ್ತು, ಲಾಭ ಜಾಸ್ತಿ ಆಯ್ತು, ಇದೆಲ್ಲ ಕರೆಕ್ಟ್ ಆಗ್ತಾ ಇತ್ತು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಇನ್ನೊಂದಿದೆ ಸ್ನೇಹಿತರೆ. ಏನಾಗ್ತದೆ ಅಂದ್ರೆ ಯಾವಾಗ ಈ ಪೆಸ್ಟಿಸೈಡ್ಸು, ಈ ಫಂಗಿಸೈಡ್ಸು, ವಿಡಿಸೈಡ್ಸು ಇಲ್ಲ ಅಂದ್ರೆ ಈ ರಾಸಾಯನಿಕ ಕೀಟನಾಶಕ ಬಳಸ್ತೀವೋ ಅವಾಗ ಆಗ್ತಾ ಇರೋದು. ಇನ್ನೊಂದು ಏನ್ ಮಾಡಿದ್ರು, ಎಷ್ಟು ಮಟ್ಟಕ್ಕೆ ಹಾಕ್ಬೇಕಂತನೋ ಒಂದು ವಿಧಾನಗಳಿದೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹೇಳ್ತಾ ಇದ್ರು, ಸೈಂಟಿಸ್ಟ್ ಹೇಳ್ತಾ ಇದ್ರು. ಆದ್ರೆ ನಮ್ಮ ರೈತರು ಏನ್ ಮಾಡ್ತಾ ಇದ್ರು,
ರೈತರು ಆಗ್ಬೋದು, ಇನ್ನು ಸ್ವಲ್ಪ ದುರಾಸೆದಿಂದ ಒಂದು ನೋಡಿ, ಎಷ್ಟು ಬ್ಯಾಗ್ಗಳು ಹಾಕ್ಬೇಕು ಅಷ್ಟು ಬ್ಯಾಗ್ಗಳು ಹಾಕಿದ್ರೆ ಪರವಾಗಿಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ 5 ಬ್ಯಾಗ್ಗಳು ಹಾಕ್ಬೇಕಂದ್ರೆ ಒಂದು ಎಕರೆಗೆ ನಾವು 10 ಬ್ಯಾಗ್ ಹಾಕೋದು. ಒಂದು ಯಾವುದೇ ಪೆಸ್ಟಿಸೈಡ್ 1-2 ಲೀಟರ್ ಹಾಕ್ಬೇಕಂದ್ರೆ ನಾವು 5 ಲೀಟರ್ 6 ಲೀಟರ್ ಬಳಸೋದು. ಈ ತರ ಹೆಚ್ಚೆಚ್ಚು ಮಾಡ್ತಾ ಹೋಗಿದ್ದಾರೆ. ಅದರಿಂದ ಏನಾಗಿದೆ ಅಂದ್ರೆ ತುಂಬಾ ತೊಂದರೆಗಳಾಗಿದೆ ಸ್ನೇಹಿತರೆ. ಎಷ್ಟು ತೊಂದರೆಗಳಂದ್ರೆ ಅರ್ಥ ಮಾಡ್ಕೊಳ್ಳಿ. ನಾವು ಯಾವುದೇ ಒಂದು ತರಕಾರಿ, ಒಂದು ಅಕ್ಕಿ ಆಗ್ಬೋದು, ಗೋಧಿ ಆಗ್ಬೋದು, ಇದು ಬೆಳೆಸುವಾಗ ನಾವು ಈ ರಸಾಯನಿಕಗಳು ಬಳಸ್ತೀವಿ ಅಲ್ವಾ. ಅದು ನೇರವಾಗಿ ಏನಾಗುತ್ತೆ, ಸಸ್ಯದ ಮೇಲೆ ಸ್ಪ್ರೇ ಮಾಡ್ತಾರೆ. ಸಸ್ಯದ ಮೇಲೆ ಸ್ಪ್ರೇ ಮಾಡಿದ್ಮೇಲೆ ಅದು ಎಲ್ಲಾನು ಸಸ್ಯ ಒಳಗಡೆ ಹೋಗುತ್ತೆ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ನಾವು ತರಕಾರಿಗಳು ತಗೊಂಡ್ ಬರ್ತೀವಿ ಮನೆಗೆ ಅಲ್ವಾ. ಅದು ಮೊದಲನೇದಾಗಿ ತರಕಾರಿಗಳು ತಗೊಂಡ್ ಬಂದ್ಮೇಲೆ ಒಂದು ಸಾಲ್ಟ್ ವಾಟರ್ ಅಲ್ಲಿ, ಉಪ್ಪು ನೀರಲ್ಲಿ ಸ್ವಲ್ಪ ಹಾಕ್ಬೇಕು. ಹಾಗೆ ಡೈರೆಕ್ಟ್ ಬಳಸ್ಕೊಳಕ್ ಹೋಗ್ಬಿಡಿ ಯಾವುದೇ ತರಕಾರಿ. ನಿಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಆ ತರಕಾರಿ ಎಲ್ಲಿಂದ ಬರ್ತಾ ಇದೆ, ಯಾವ ಊರಿಂದ ಬಂದಿದೆ, ಅದರಲ್ಲಿ ಏನೇನು ಬಳಸಿದ್ದಾರೆ, ಅಂದ್ರೆ ಯಾವ ತರ ವ್ಯವಸಾಯ ಅದು ನಮ್ಗೆ ಗೊತ್ತಿಲ್ಲ. ಸೇಂದ್ರಿಯ ವ್ಯವಸಾಯನ, ಪ್ರಕೃತಿ ವ್ಯವಸಾಯನ, ರಾಸಾಯನಿಕ ವ್ಯವಸಾಯನ, ಅದೇ ನಮ್ಗೆ ಗೊತ್ತಿಲ್ಲ ಅಂತ ವಿಷಯ. ಅವಾಗ ನಾವು ನೇರವಾಗಿ ಬಳಸಬಾರ್ದು. ಒಂದು ಉಪ್ಪು ನೀರು ಇಟ್ಕೊಂಡು, ಒಂದು ಪಾತ್ರದಲ್ಲಿ ಉಪ್ಪು ನೀರು ಇಟ್ಕೊಂಡು, ಆ ಉಪ್ಪು ನೀರಲ್ಲಿ ಈ ತರಕಾರಿಗಳನ್ನ ಒಂದು 20 ನಿಮಿಷ 30 ನಿಮಿಷ ನೆನೆಸಿ ಅದಾದ್ಮೇಲೆ ಬಳಸ್ಕೊಳ್ಳಿ ಸ್ನೇಹಿತರೆ. 1 ಗಂಟೆ ಬೇಕಾದ್ರೆ ನೆನೆಸಿ ಅದಾದ್ಮೇಲೆ ಬಳಸ್ಕೊಳ್ಳಿ, ಅದು ಉತ್ತಮ ಆಗತ್ತೆ. ಈ ತರ ಸ್ನೇಹಿತರೆ ಏನಾಗಿದೆ ಅಂದ್ರೆ, ಈ ಕೆಮಿಕಲ್ಸ್ ಅಂದ್ರೆ ಈ ರಾಸಾಯನಿಕಗಳ ಅದು ಏನ್ ರಾಸಾಯನಿಕಗಳ ಅವ್ರು ಬಳಸ್ತಾ ಇದ್ರೋ ನೇರವಾಗಿ ಅದೆಲ್ಲ ನಮ್ಮ ಆಹಾರಕ್ಕೆ ಬಂದತ್ತೆ, ನಮ್ಮ ಆಹಾರ ಹೊರಗಡೆ ಬಂದ್ಬಿಡ್ತದೆ. ಅವಾಗ ಅದಕ್ಕೋಸ್ಕರನೇ ಆಗ್ತಾ ಇರೋದು. ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ರಿ ನೀವು, ಎಷ್ಟು ಶುಗರ್ ಪೇಷಂಟ್ಸು, ಕ್ಯಾನ್ಸರ್ ಪೇಷಂಟ್ಸು, BP ಪೇಷಂಟ್ಸು ದಿನ ದಿನ ಹೆಚ್ಚಾಗ್ತಾ ಇದೆ ಸ್ನೇಹಿತರೆ. ದಿನ ದಿನ ಹೆಚ್ಚಾಗ್ತಾ ಇದೆ. ಇದ್ರ ಬಗ್ಗೆ ಗಮನ ಕೊಡೋರು ಯಾರಿಲ್ಲ. ಗಮನ ಕೊಡ್ಬೇಕಾಗಿರೋದು ಯಾರು? ನೀವೇ ಗಮನ ಕೊಡ್ಕೋಬೇಕು. ನಿಮ್ಮ ಸುತ್ತಮುತ್ತ, ಅದಕ್ಕೆ ಟೆರೇಸ್ ಗಾರ್ಡನಿಂಗ್ ಅಂತ ಹೇಳಿದ್ವಿ, ಸೇಂದ್ರಿಯ ವ್ಯವಸಾಯ ಅಂತ ಹೇಳಿದ್ವಿ, ಪ್ರಕೃತಿ ವ್ಯವಸಾಯ ಅಂತ ಹೇಳ್ತಾ ಇದ್ವಿ. ಇವೆಲ್ಲ ಬಳಸ್ಕೊಳ್ಳಿ. ಸಾಧ್ಯವಾದವರೆಗೂ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಳಸ್ಕೊಂತ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡಿದ್ರೆ ಬಿಟ್ಟು ಬೇರೆ ಇದಕ್ಕೂ ಪರಿಷ್ಕಾರ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಒಂದು ಕೋರೋಜನ್ ಅಂತ ಒಂದಿದೆ. ಕೋರೋಜನ್ ಅಂತ ಒಂದು ವಿಷಕರ ಹೇಳ್ಬೇಕಂತ ಸ್ಪ್ರೇ, ಅದು ಪೆಸ್ಟಿಸೈಡ್ ತರ. ಅದೊಂದು 90 ml ಇರ್ತದೆ. ಸೊ ಅದನ್ನು ಬಳಸ್ತಾ ಇದ್ರೆ ಏನಾಗುತ್ತೆ, ಪೂರ್ತಿ ಈ ಫ್ರೂಟ್ಸ್ ವೆಜಿಟೇಬಲ್ಸ್ ಬಳಸ್ತಾರೆ ಸ್ನೇಹಿತರೆ. ಅಂದ್ರೆ ಈ ತರಕಾರಿಗಳು, ಹಣ್ಣುಗಳು ಅದ ಮೇಲೆ ಸ್ವಲ್ಪ ಏನಾದ್ರು ಈ ಕೀಟಕ್ಕೆ ದಾಳಿ, ಈ ಸೂಕ್ಷ್ಮ ಜೀವಿಗಳು ಹೆಚ್ಚಾದ್ರೆ, ಅಂದ್ರೆ ಈ ಹುಳಗಳು ಹೆಚ್ಚಾಗಿದ್ರೆ ಅವಾಗ ಏನ್ ಮಾಡ್ತಾರೆ, ನೇರವಾಗಿ ಇದು ಬಳಸ್ತಾರೆ. ಇದು ಎಷ್ಟು ಪ್ರಮಾದಕಾರಿ ಅಂದ್ರೆ ಅಷ್ಟು ಪ್ರಮಾದಕಾರಿ. ಆದ್ರೂ ಏನ್ ಮಾಡ್ತಾರೆ, ಅದು ಹೇಳ್ಕೊಟ್ಟಿದ್ದಾರೆ ತಜ್ಞರು, ಅಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಕಂಪಲ್ಸರಿ ಬಳಸ್ತಾರೆ ಸ್ನೇಹಿತರೆ. ಇಂಥದೆಲ್ಲ ಏನಾಗುತ್ತೆ, ನೇರವಾಗಿ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ತೋರಿಸ್ತಾ ಇದೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಈ ತರ ಆಗ್ತಾ, ಇದು ಖಂಡಿತವಾಗಿ ತುಂಬಾ ಇದೊಂಥರ ಅಡ್ಡಪರಿಣಾಮಗಳು ಹೆಚ್ಚಾಗಿದೆ ಸ್ನೇಹಿತರೆ ಇತ್ತೀಚಿನ ಕಾಲದಲ್ಲಿ. ಸೊ ಹೋಗ್ತಾ ಹೋಗ್ತಾ ಇದು ತುಂಬಾ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇದೆ ಹೇಳ್ಬೇಕಂದ್ರೆ. ಇನ್ನೊಂದು ಒಂದು ಪ್ರಮಾದಕರ ಒಂದು ಗೊಬ್ಬರ ಇದೆ. ಅದೇನಂದ್ರೆ ಟ್ರೈಸೈಕ್ಲೋಜನ್ ಅಂತ, ಟ್ರೈಸೈಲೋಜನ್ ಅಂತ ಒಂದಿದೆ. ಅದು ರೈಸ್ ಬಳಸ್ತಾರೆ, ಅಕ್ಕಿ ಬೆಳೆಸಕ್ಕೆ. ಇದು ಉಪಯೋಗಿಸಿದ್ರೆ ಏನಾಗ್ತದೆ, ಬೇರೆ ಕಂಟ್ರಿಯವರು, ಬೇರೆ ದೇಶವರು ಅದು ತಗೊಂತಾ ಇಲ್ಲ. ನಾವು ತಗೊಂಡಲ್ಲ ನಿಮ್ಮ ರೈಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಂದ್ರೆ ಅಂತ ಪ್ರಮಾದಕಾರಿ ಆದ್ರೂ ನಮ್ಮ ದೇಶದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇನ್ನು ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ, 3 ದಿವಸಕ್ಕೊಂದ್ಸರಿ ಇದು ನೀವು ಕಂಪಲ್ಸರಿ ರಾಸಾಯನಿಕ ಗೊಬ್ಬರ, ಇಲ್ಲಾಂದ್ರೆ ಈ ಕೀಟನಾಶಕ ಅಂದ್ರೆ ಪೆಸ್ಟಿಸೈಡ್ ಯೂಸ್ ಮಾಡ್ಲೇಬೇಕು. ನೀವು ಬೇಕಾದ್ರೆ ಯಾರನ್ನ ನೀವೆಲ್ಲ ವ್ಯವಸಾಯದಾರ ಇರ್ತೀರಿ ಇಲ್ಲಿ, ಅಂದ್ರೆ ಅಂತ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ. 3 ದಿವಸ 4 ದಿವಸ ಒಂದ್ಸರಿ ಇದನ್ನು ಏನೋ ಒಂದು ರೀತಿಯಲ್ಲಿ ಒಂದು ಪೆಸ್ಟಿಸೈಡೋ ಇಂದ ಗೊಬ್ಬರನೋ ಯಾವುದೋ ಒಂದು ಆಗ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಸಸ್ಯ ಬರ್ತಾ ಇಲ್ಲ ಮೇಲೆ. ಅಷ್ಟು ಪ್ರಮಾದಕಾರಿ, ಅದು ಅಷ್ಟು ಸ್ಥಿತಿಯಲ್ಲಿ ನಾವು ಬಂದು ನಿಂತ್ಕೊಳ್ಳಿ ಸ್ನೇಹಿತರೆ. ಸೊ ಇದು ಕಾರಣ ಎಲ್ಲ ಯಾರು ಅಂದ್ರೆ ನಮ್ಮ ಅಜ್ಞಾನ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಇರೋಂತ ಸುಜ್ಞಾನ ನಾವು ಕಲ್ತ್ಕೊಂಡಿದೀವಿ. ಸುಜ್ಞಾನ ಹೋಯ್ತು, ಅಜ್ಞಾನ ಬಂತು ಸ್ನೇಹಿತರೆ. ಅಂದ್ರೆ ಈ ಗ್ರೀನ್ ರೆವಲ್ಯೂಷನ್ ಅಂತ ಇದು ಮುಖಾಂತರ, ಮತ್ತೆ ಹೆಚ್ಚು ಈ ಯೂನಿವರ್ಸಿಟಿಗಳು, ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆಲ್ಲ ತೊಡಗಿಸ್ಕೊಂಡು ಅವರೆಲ್ಲ ಇದ್ರ ಬಗ್ಗೆನೇ ಬ್ರೈನ್ ವಾಶ್ ಮಾಡ್ತಾ ಬಂದಿದ್ದಾರೆ. ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟನಾಶಕ ಇವು ಮಾತ್ರ ಹೇಳ್ತಾ ಬಂದಿದ್ದಾರೆ. ಅವ್ರು ಇತ್ತೀಚಿನ ಕಾಲದಲ್ಲಿ ಇನ್ನೊಂದು ವಿಚಿತ್ರ ಏನಾಗಿದೆ ಅಂದ್ರೆ, ಅವರೇ ಹೇಳ್ತಾ ಇದಾರೆ, ನೀವು ಹೆಚ್ಚು ರಾಸಾಯನಿಕ ಉಪಯೋಗಿಸಕ್ಕೆ ಹೋಗ್ಬಿಡಪ್ಪ, ಒಂದು ಸೇಂದ್ರಿಯ ವ್ಯವಸಾಯ ಮಾಡಿ, ಸ್ವಲ್ಪ ನ್ಯಾಚುರಲ್ ಗೊಬ್ಬರ ಹಾಕಪ್ಪ ಅಂತ ಅವರೇ ಹೇಳೋಕೆ ಪ್ರಯತ್ನ ಮಾಡ್ತಾ ಇದೆ ಈಗ. ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು 40-50 ವರ್ಷದಲ್ಲಿ ಏನ್ ಡ್ಯಾಮೇಜ್ ಆಗಿದೆ ಅಂತ. ಈ 50 ವರ್ಷದಲ್ಲಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ನಮ್ಮ ಈ ಭೂಮಿ ಸಾರ ಮತ್ತೆ ಫರ್ಟಿಲಿಟಿ, ಸಾಯಿಲ್ ಫರ್ಟಿಲಿಟಿ ಅನ್ನೋದು ಎಷ್ಟುವರೆಗೂ ಹೋಗಿದ್ದು ಗೊತ್ತಾ? ಪೂರ್ತಿ ನಾಶನ ಆಗಿದೆ. ಇನ್ನು ಹೇಳ್ತಾ ಇದ್ದಾರೆ ಇತ್ತೀಚಿನ ಕಾಲದಲ್ಲಿ ಸರ್ವೆ ಪ್ರಕಾರ, ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ಇನ್ನೊಂದು 10 ವರ್ಷ ಮಾತ್ರ ಭೂಮಿ ಸಾರವಂತವಾಗಿ ಇರ್ತದಂತ. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ, ನಾವ್ ಇದೇ ತರ ಮುಂದಕ್ಕೆ ಹೋಗ್ತಾ ಇದೀವಿ ನಾವು ಆಲ್ರೆಡಿ. ಇನ್ನು ಮತ್ತೆ ತಡಗಟ್ಟೋದು ಯಾರು? ತಡಗಟ್ಟು ಮಾಡ್ಬೇಕು ಯಾರಂದ್ರೆ ನಮ್ಮಂತ
ಯಾರ್ಯಾರು ಈ ಜ್ಞಾನ ಗೊತ್ತಿದೆಯೋ ಎಲ್ಲರಿಗೂ ಹೇಳ್ತಾ ಹಂಚ್ತಾ ಹೋಗ್ಬೇಕು. ಬೇಗ ಬೇಗ ಹಂಚ್ತಾ ಹೋಗಿದ್ರೆ ಏನೋ ಸ್ವಲ್ಪ ಆ ನಾಶನ ತಡೆಗಟ್ಟು ಮಾಡ್ಬೋದು. ಆದ್ರೆ ಈಗಾಗಲೇ ನಾಶನ ಆಗಿದೆ. ಇನ್ನೊಂದು 10 ರಿಂದ 15 ವರ್ಷದಲ್ಲಿ ಭೂಮಿ ಸಾರವಂತ ಪೂರ್ತಿ ಹೊರಟೋಗ್ತದೆ ಇಡೀ ಪ್ರಪಂಚದಲ್ಲೇ. ಅವಾಗ ಪ್ರತಿಯೊಬ್ಬರು ನಾವೇನ್ ತಿನ್ಬೇಕು ಅಂತಂದ್ರೆ ಯಾವುದೋ ಫ್ಯಾಕ್ಟರಿಯಲ್ಲಿ ರೆಡಿ ಆಗಿ ಫಾಸ್ಟ್ ಫುಡ್ ಅಂತ ಬರ್ತದೆ ನೋಡಿ, ರೆಡಿಮೇಡ್ ಫುಡ್ಸ್ ಎಲ್ಲ ಪ್ಯಾಕೆಟ್ ಅಲ್ಲಿ ಬರ್ತದೆ. ಅಂತವೆಲ್ಲ ನಾವು ಸ್ಟೋರ್ಗೆ ಹೋಗಿ ಸೂಪರ್ ಮಾರ್ಕೆಟ್ಗೆ ಹೋಗಿ ನಾವು ತಿನ್ಬೇಕಾಗತ್ತೆ. ಅಂತ ಪರಿಸ್ಥಿತಿ ಬರುತ್ತೆ. ಅಂದ್ರೆ ಎಲ್ಲ ಫ್ಯಾಕ್ಟರಿಯಲ್ಲಿ ರೆಡಿ ಮಾಡ್ತಾರೆ ಕೆಮಿಕಲ್ಸ್ ಯೂಸ್ ಮಾಡ್ಕೊಂಡು. ಸೊ ಅಂತ ಪರಿಸ್ಥಿತಿಗೆ ನಾವು ಬರುವಂತ ಅವಕಾಶ ಹೆಚ್ಚು ಕಾಣಿಸ್ತಾ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಅದು ತಪ್ಪಿಸ್ಬೇಕಂದ್ರೆ ನಮ್ಮಂತವ್ರು ಯಾರ್ಯಾರಿಗೂ ಈ ಜ್ಞಾನ ಗೊತ್ತಿದೆಯೋ ಪ್ರಚಾರ ಮಾಡ್ತಾ ಹೋಗ್ಬೇಕು. ಧ್ಯಾನ ಹೇಗೆ ಪ್ರಚಾರ ಮಾಡ್ತೀವೋ ಈ ಜ್ಞಾನವನ್ನು, ಈ ಸಸ್ಯ ಜ್ಞಾನ ಹೇಳ್ಬೇಕಂದ್ರೆ ಈ ಪ್ರಕೃತಿ ವ್ಯವಸಾಯಕ್ಕೆ ಸಂಬಂಧಿತ ಜ್ಞಾನನು ಹೆಚ್ಚಾಗಿ ನಾವು ಹಂಚ್ತಾ ಹೋಗ್ಬೇಕಾಗತ್ತೆ. ಎಲ್ಲಾರು ಪರಿವರ್ತನೆಗೊಳಿಸ್ಬೇಕಾಗತ್ತೆ. ರೈತರೆಲ್ಲಾನು, ಪ್ರತಿಯೊಬ್ಬ ರೈತರು ಬ್ಯಾಕ್ ಟು ನೇಚರ್, ಅಂದ್ರೆ ಬ್ಯಾಕ್ ಟು ಅವರ ಪೂರ್ವ ಪದ್ಧತಿಗಳು. ಮತ್ತೆ ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು ಪೂರ್ವ ಪದ್ಧತಿಯಲ್ಲಿ ಅದಕ್ಕೆ ಮತ್ತೆ ಹೋಗ್ಬೇಕಾಗತ್ತೆ. ನಿಮ್ಮ ಮನ ಒಳಗಡೆ ಒಂದು ಹಸು ಇರಬೇಕು. ಹಸು ಜೊತೆಗೆ ನಿಮ್ಮ ಎಲ್ಲಾ ವ್ಯವಸಾಯ ಜೊತೆಗೆ ಆಗ್ಬೇಕಾಗತ್ತೆ. ಎದ್ದುಗಳು, ಹಸುಗಳು ಕಂಪಲ್ಸರಿ ಇರ್ಬೇಕು ಸ್ನೇಹಿತರೆ. ಇದು ನಮ್ಮ ಪೂರ್ವ ಪದ್ಧತಿಗೆ ಅದು ಬರ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಾವು ಇನ್ನು ಮುಂದಿನ ಕಾಲದಲ್ಲಿ ತುಂಬಾ ಕಷ್ಟ ಆಗತ್ತೆ. ಇನ್ನು ಹೇಳ್ಬೇಕಂದ್ರೆ ಸ್ನೇಹಿತರೆ, ನಾವು ಪ್ರಧಾನವಾಗಿ ನೋಡ್ತಾ ಇದ್ರೆ ಮಿಲ್ಕ್ ಅಂತ ತಗೊಳ್ಳಿ. ನಾನು ಹೇಳ್ತಾ ಇದ್ದೆ ಮಿಲ್ಕ್ ಕುಡಿಬಾರ್ದು ಅಂತ ಹೇಳ್ತಾ ಇರ್ತೀನಿ. ಯಾಕಂದ್ರೆ ನಮಗೆ ಸಿಗುವಂತ ಮಿಲ್ಕು A1 ಮಿಲ್ಕ್ ಆಗಿದೆ. ಅದು ಆ ಮಿಲ್ಕ್ನು ತೆಗೆಯೋ ವಿಧಾನ, ಆ ಮಿಲ್ಕ್ ಬರುವಂತ ವಿಧಾನ, ಆ ಮಿಲ್ಕು ಕೊಡ್ತಾ ಇರೋಂತ ಆ ಹಸುಗಳು ನೋಡಿ, ಹಸುಗಳಿಗೂ ಅವ್ರು ಹಾಕ್ತಾ ಇರೋದು ಇಂಜೆಕ್ಷನ್ಸ್, ಸ್ಟೆರಾಯ್ಡ್, ಹಾರ್ಮೋನ್ ಇಂಜೆಕ್ಷನ್ಸ್. ಹೆಚ್ಚು ಮಿಲ್ಕ್ ಬರ್ಬೇಕಂದ್ರೆ ಏನ್ ಮಾಡ್ತಾರೆ, 20 ಲೀಟರ್ ಒಂದು ಹಸುವಿನ ತೆಗಿಬೇಕಂದ್ರೆ ಸ್ಟೆರಾಯ್ಡ್ ಇಂಜೆಕ್ಷನ್ ಹಾಕ್ತಾರೆ, ಹಾರ್ಮೋನ್ ಇಂಜೆಕ್ಷನ್ ಹಾಕ್ತಾರೆ. ಅಂತ ಮಿಲ್ಕ್ ಅನ್ನು ನಾವು ಬಳಸ್ಕೊಂಡು ನಾವು ಏನು ಉದ್ಧಾರ ಆಗುವಂತ ಅವಕಾಶ ಏನಿಲ್ಲ ಸ್ನೇಹಿತರೆ. ಖಂಡಿತವಾಗಿ ನಿಮ್ಮ ಆರೋಗ್ಯ ಕೆಟ್ಟು ಹೋಗ್ತದೆ ಅಷ್ಟೇ. ಸೊ ಇದರಲ್ಲಿ ಇನ್ನು ನಾವು ನೋಡ್ತಾ ಇದ್ರೆ ಇತ್ತೀಚಿನ ಕಾಲದಲ್ಲಿ ಹೇಳ್ತಾರೆ ಈ ಒಂದು ಆ ಒಂದು ಸಪರೇಟ್ ಆಸಿಡ್ ಇದೆ, ಒಂದು ಕೆಮಿಕಲ್ ಇದೆ, ಅದನ್ನು ಬಳಸ್ಕೊಂಡು ಈ ಮಿಲ್ಕ್ ತಯಾರು ಮಾಡ್ತಾ ಇದ್ದಾರೆ ನೋಡಿ. ಮತ್ತೆ ಯೂರಿಯಾ ಇದೆ ನೋಡಿ, ವೈಟ್ ಆಗಿ ಯೂರಿಯಾ ಇರ್ತದೆ, ಯೂರಿಯಾ DAP, ಅದರಿಂದನೂ ಮಿಲ್ಕ್ ರೆಡಿ ಮಾಡ್ತಾ ಇದ್ದಾರೆ. ಇಂಥ ಮಿಲ್ಕ್ನು ಆಚೆ ಕಡೆ ಸಿಗ್ತಾ ಇದೆ. ನಾವು ಅನ್ಕೊಳ್ಳುವಂತ ಮಿಲ್ಕ್ ಏನೋ ಒಳ್ಳೆ ವೈಟ್ ಆಗಿ ಕಾಣಿಸಿದ್ರೆ ಮಿಲ್ಕ್ ಅಂತ ಅನ್ಕೊಂಡು ತಪ್ಪದು. ಇದೆಲ್ಲ ಇಷ್ಟು ಕಲ್ತಿ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನು ನಾವು ನೋಡ್ತಾ ಇರ್ತೀವಿ ಈ ಚಿಕನ್, ಈ ಮಾಂಸ ತಿನ್ನೋರಿಗೆ ಏನಾಗ್ತಾ ಇದೆ, ಒಂದು ಒಂದು ಕೋಳಿ ಅದು 45 ದಿವಸ ಒಳಗಡೆ ಈ 2-3 kg ಆಗ್ಬಿಡ್ತದೆ. ಹೇಗೆ ಆಗ್ತದೆ? 6 ತಿಂಗಳು ಬೇಕು ಆಕ್ಚುಲಿ ಅದಾಗ್ಬೇಕಂದ್ರೆ. ಅಷ್ಟುವರೆಗೂ ಬೆಳಿಬೇಕಂದ್ರೆ 6 ತಿಂಗಳು ಬೇಕು. ಅದು 45 ದಿವಸದಲ್ಲಿ ಅಷ್ಟು ದಪ್ಪದಾಗ್ತದೆ, ವೆಯ್ಟ್ ಆಗ್ತದೆ. ಯಾಕೆ? ಸ್ಟೆರಾಯ್ಡ್ಸ್ ಮತ್ತೆ ಹಾರ್ಮೋನ್ಸ್, ಸ್ಟೆರಾಯ್ಡ್ ಇಂಜೆಕ್ಷನ್ಸ್, ಹಾರ್ಮೋನ್ ಇಂಜೆಕ್ಷನ್ಸ್. ಸೊ ಇಂಥ ಪರಿಸ್ಥಿತಿಯಲ್ಲಿ ಸ್ನೇಹಿತರೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅಂದ್ರೆ ಖಂಡಿತವಾಗಿ ನಮ್ಮ ಸೇಂದ್ರಿಯ ವ್ಯವಸಾಯ, ಪ್ರಕೃತಿ ವ್ಯವಸಾಯಕ್ಕೆ ನಾವು ಹೋಗ್ಲೇಬೇಕು, ಬೇರೆ ದಾರಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಸ್ನೇಹಿತರೆ ಇನ್ನೊಂದು ಇನ್ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ, ಪಂಜಾಬು, ಈ ಹರಿಯಾಣ, ಪಂಜಾಬು ಈ ಪ್ರಾಂತದಲ್ಲಿ ಹೆಚ್ಚಾಗಿ ಗೋಧಿ ಬೆಳೆಸ್ತಾರೆ ಸ್ನೇಹಿತರೆ. ಆ ಗೋಧಿ ಬೆಳೆಸೋಕೆ ಅತಿ ಹೆಚ್ಚು ಪರಿಣಾಮದಲ್ಲಿ ಈ ಕೆಮಿಕಲ್ಸೇ ಬಳಸ್ತಾರೆ. ರಾಸಾಯನಿಕ ವ್ಯವಸಾಯನೇ ಮಾಡೋದು ಅವರು. ಸೊ ಆತರ ಮಾಡಿ ಎಷ್ಟೋ ವರ್ಷಗಳು ಮಾಡಿದ್ದಾರೆ, ಇಷ್ಟೋವರೆಗೂ ಮಾಡ್ತಾನೆ ಇದ್ದಾರೆ. ಇನ್ನೂ ಸ್ವಲ್ಪ ಬದಲಾವಣೆ ಇನ್ನೂ ಹೆಚ್ಚಾಗಿ ಬಂದಿಲ್ಲ ಅಲ್ಲಿನೂ. ಅಲ್ಲಿ ಏನಾಗ್ತಾ ಇದೆ, ಒಂದು ರೈಲು ಪ್ರತಿ ದಿವಸ ಹೋಗುತ್ತೆ. ಎಲ್ಲಿಂದ? ಪಂಜಾಬಿಂದ, ಹೇಳ್ಬೇಕಂದ್ರೆ ಪಂಜಾಬಿಂದ ರಾಜಸ್ಥಾನ್ಗೆ ಹೋಗುತ್ತೆ. ಆ ರೈಲ್ ಹೆಸರು ಏನು ಗೊತ್ತಾ? ಆ ಟ್ರೈನ್ ಹೆಸರು ಕ್ಯಾನ್ಸರ್ ರೈಲ್. ಆ ಕ್ಯಾನ್ಸರ್ ರೈಲಲ್ಲಿ ಒಂದು ID ಕಾರ್ಡ್ ಕೊಡ್ತಾರೆ ಕ್ಯಾನ್ಸರ್ ಪೇಷಂಟ್ಗೆ. ಅವ್ರ ಜೊತೆಗೆ ಒಂದು ಅಟೆಂಡರ್, ಅಂದ್ರೆ ಅವ್ರಿಗೆ ನೋಡ್ಕೊಳಕ್ಕೆ, ಕೇರ್ ಟೇಕ್ ಮಾಡಕ್ಕೆ, ಆರೈಕೆ ಮಾಡಕ್ಕೆ. ಸೊ ಇವರಿಬ್ಬರಿಗೆ ಪರ್ಮಿಷನ್ ಕೊಡ್ತಾರೆ. ಆ ಟ್ರೈನ್ ಅಲ್ಲಿ ಉಚಿತವಾಗಿ ಟ್ರಾವೆಲ್ ಮಾಡ್ಬೋದು. ಏನಕ್ಕಂದ್ರೆ ಆ ಕ್ಯಾನ್ಸರ್ ವ್ಯಾಧಿ ತೋರಿಸ್ಕೊಳಕ್ಕೆ. ನೋಡಿ ಎಷ್ಟು ಪ್ರಮಾದಕರ ವಿಷಯ, ಎಷ್ಟು ವಿಚಾರಕರ ವಿಷಯ. ಒಂದು ಕ್ಯಾನ್ಸರ್ ಟ್ರೈನ್ ರನ್ ಮಾಡ್ತಾ ಇದೆ ಅಂದ್ರೆ ಇದು ಯಾರಿಗೂ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತು. ಎಲ್ಲಾ ಗವರ್ಮೆಂಟ್ಸ್ಗೂ ಗೊತ್ತು, ಪ್ರೈವೇಟ್ ಎಲ್ಲ ಜನರಿಗೂ ಗೊತ್ತು. ಮತ್ತೆ ಬದಲಾವಣೆ ಮಾಡ್ಕೋಬೇಕಾದ್ರೆ ನಾವು ಸ್ನೇಹಿತರೆ, ಗವರ್ಮೆಂಟ್ ಏನ್ ಆಗಲ್ಲ. ಗವರ್ಮೆಂಟ್ ಆದ್ರೆ ಪ್ರಯತ್ನ ಮಾಡ್ತಾರೆ, ಬಟ್ ಆದ್ರೆ ಬದಲಾವಣೆ ಮತ್ತೆ ಇದೆಲ್ಲ ಪರಿವರ್ತನೆ ಬರ್ಬೇಕಾಗಿರೋದು ನಮ್ಮ ಸಾಮಾನ್ಯ ಜನರು ಹೊರಗಡೆ ಬರ್ಬೇಕಾಗತ್ತೆ. ಅವೆಲ್ಲ ಈ ಜ್ಞಾನ, ಇಂಥ ಜ್ಞಾನ ತಿಳ್ಕೊಂಡು ನಾವು ಬದಲಾವಣೆ ಮಾಡ್ಕೊಂಡು ಮುಂದಿನ ದಿವಸದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದಂತ ಜವಾಬ್ದಾರಿ ನಮ್ಗಿದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈ ತರ ಸ್ನೇಹಿತರೆ, ಸೊ ನಾವು ನೋಡ್ತಾ ಇದ್ರೆ ಖಂಡಿತವಾಗಿ ಇತ್ತೀಚಿನ ಕಾಲದಲ್ಲಿ ಇನ್ನೊಂದು ಈ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟನಾಶಕ ನಾವು ಬಳಸ್ತೀವಲ್ಲ ವ್ಯವಸಾಯ ಕ್ಷೇತ್ರದಲ್ಲಿ, ಏನಾಗ್ತಾ ಇದೆ ಗೊತ್ತಾ? ಅಲ್ಲಿ ಒಂದು ನೀರು ಕೆಟ್ಟು ಹೋಗ್ತಾ ಇದೆ. ಎಂಡೋಸಲ್ಫನ್ ಅಂತ ಒಂದು ನೀವು ಕೇಳಿರ್ಬೋದು, ಎಂಡೋಸಲ್ಫನ್ ಅಂತ ಹೊಡಿತಾರೆ. ಅದೊಂದು ಪೆಸ್ಟಿಸೈಡ್. ಅದು ಹೊಡೆಯುವಾಗ ಏನಾಗುತ್ತೆ ಗೊತ್ತಾ? ಅದ್ರ ವಿಷಯ, ಅದು ರೆಸಿಡ್ಯೂಸ್ ಇರುತ್ತೆ. ರೆಸಿಡ್ಯೂಸ್ ಅಂದ್ರೆ ಮಿಕ್ಕಿರುವಂತದ್ದು. ಅದೆಲ್ಲ ನೀರಲ್ಲಿ ಸೇರ್ಕೊಂಡು ಸುತ್ತಮುತ್ತ ನಮ್ಮ ವ್ಯವಸಾಯ ಕ್ಷೇತ್ರ ಒಲೆ ಸುತ್ತಮುತ್ತ ಫುಲ್ಲು ಎಲ್ಲ ನೀರನ್ನು ಕಲಿಸುತ್ತೆ. ಆ ನೀರು ಎಷ್ಟು ವಾಸನೆ ಅಂದ್ರೆ ಯಾರು ಕುಡಿಯಕ್ಕೆ ಸಾಧ್ಯವಿಲ್ಲ.
ನೀವು ಕುಡಿಯಕ್ಕೆ ಸಾಧ್ಯವಿಲ್ಲ. ಯಾವ್ದೇ ಒಂದು ಪಕ್ಷಿ ಬಂದ್ರು, ಜಂತು ಬಂದ್ರು, ಜಂತುಗೂ ನೀರಿಲ್ಲ, ಪಕ್ಷಿಗೆ ನೀರಿಲ್ಲ, ಏನು ನೀರಿಲ್ಲ. ಅಂದ್ರೆ ನಿಮ್ಮ ವ್ಯವಸಾಯ ಕ್ಷೇತ್ರ ಹೇಗಾಗ್ತದೆ ಅಂದ್ರೆ ಒಂಥರ ಬಂಜರತನ ಅಂತ ಹೇಳ್ತೀವಿ. ಯಾವುದಕ್ಕೂ ಯೂಸ್ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ತಯಾರು ಮಾಡ್ಕೊಂಡು ಸ್ನೇಹಿತರೆ. ಹೇಳ್ಬೇಕಂದ್ರೆ ನಾವು ಆ ವ್ಯವಸಾಯ ಎಲ್ಲ ಮಾಡಿ ಅದ್ರ ಬಂದಿರುವಂತ ಆ ಈಲ್ಡ್, ಆ ಬಂದಿರುವಂತ ಉತ್ಪನ್ನ ನಾವು ತಿನ್ನಕ್ಕೂ ಭಯಪಡ್ತೀವಿ ನೋಡಿ. ಎಷ್ಟು ವಿಚಾರ ಇದು. ನಾವು ನಾವೇ ಬೆಳೆಸಿ ಆಹಾರವನ್ನು ನಾವೇ ತಿನ್ಬೇಕಂದ್ರೆ ಒಂಥರ ಭಯ, ಏನಾಗ್ತದೋ, ಏನ್ ರೋಗ ಬರ್ತದೋ ಅಂತ. ಸೊ ಇಂಥ ಪರಿಸ್ಥಿತಿಯಲ್ಲಿ ಯಾಗಿರ್ಬೇಕು ನಾವು? ಇದೆಲ್ಲ ಬದಲಾವಣೆ ಮಾಡ್ಕೊಂಡು ವ್ಯವಸಾಯ ಕ್ಷೇತ್ರವನ್ನು ಒಂಥರ ಅದ್ಭುತವಾದ ಪವಿತ್ರವಾದ ಕ್ಷೇತ್ರವಾಗಿ ತಯಾರು ಮಾಡೋಣ. ಒಳ್ಳೆ ಪಿರಮಿಡ್ಸ್ ಬಳಸೋಣ. ಒಳ್ಳೆ ಪಿರಮಿಡ್ಸ್ ಈಗ ನಾವು ಈಗಾಗಲೇ ಮಾತಾರ್ ಫೌಂಡೇಶನ್ ಹತ್ರವಾಗಿ ಒಂದು 15 ಕಿಲೋಮೀಟರ್ ಅಲ್ಲಿ ಒಂದು ವ್ಯವಸಾಯ ಕ್ಷೇತ್ರ ಶುರು ಮಾಡಿದ್ವಿ. ಅಲ್ಲಿ ಈಗ ಟೊಮೊಟೊ ಬರ್ತಾ ಇದೆ, ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದ್ರೆ ನಾವು ಅಲ್ಲಿ ಉಪಯೋಗಿಸ್ತಾರಂಥದ್ದು ಎಲ್ಲಾ ಪಿರಮಿಡ್ ಶಕ್ತಿ ಉಪಯೋಗಿಸ್ತಾ ಇದೀವಿ. ಒಂದು ಎಕರೆಗೆ 15 ಪಿರಮಿಡ್ಸ್ ಹಾಕಿದೀವಿ. ಆ ಜೊತೆಗೆ ಪ್ರಕೃತಿ ವ್ಯವಸಾಯದಿಂದ ಬಂದಿರುವಂತ ಈ ಜೀವಾಮೃತ, ಹೇಳ್ಬೇಕಂದ್ರೆ ಗೋಕೃಪಾಮೃತ, ಮತ್ತೆ ಯಾವ್ದಾದ್ರು ಸ್ವಲ್ಪ ಉಲೆಗಳು ಅದು ತೊಂದರೆ ಆದ್ರೆ, ಈ ಕೀಟಗಳು ಏನ್ ತೊಂದರೆ ಆಗಿದ್ರೆ ಅದಕ್ಕೂ ಬೇಕಾಗಿರುವಂತದ್ದು, ಮತ್ತೆ ಈ ಬೇವಿನಿಂದ ಬಂದಿರುವಂತ ನಿಮಾಸ್ತ್ರ ರೆಡಿ ಮಾಡ್ಕೊಂತ ಇದೀವಿ. ಅದನ್ನ ಸ್ಪ್ರೇ ಮಾಡ್ತಾ ಇದೀವಿ. ಸೊ ಇಂಥದ್ದೆಲ್ಲ ನಾವು ಮಾಡ್ಕೋಬೇಕು ಸ್ನೇಹಿತರೆ. ಅಂದ್ರೆ ಈ ಜೀವಾಮೃತ ಇದೆಲ್ಲ ರೆಡಿ ಮಾಡ್ಕೋಬೇಕಂದ್ರೆ ಏನು ಇಲ್ಲ, ಅಲ್ಲಿ ನಮ್ಗೆ ಸಿಗುವಂತ ಗಂಜಲ ಅಂದ್ರೆ ಈ ಹಸು ಗೊಬ್ಬರ, ಹಸು ಗಂಜಲೆ, ಮತ್ತೆ ಒಂದು ಮೊಸರು, ಮತ್ತೆ ಬೆಲ್ಲ, ಇಷ್ಟಿದ್ರೆ ಸಾಕು. ಎಲ್ಲ ಬೆರೆಸ್ಕೊಂಡು ನಾವು ತಯಾರು ಮಾಡ್ಕೊಂಡಿದ್ರೆ ಅದೇನಾಗುತ್ತೆ ಗೊತ್ತಾ, ಆಲ್ಮೋಸ್ಟ್ 1:10, 1 ಲೀಟರ್ ಈ ತರ ಮಾಡ್ಕೊಂಡ ಜೀವಾಮೃತಕ್ಕೆ 10 ಲೀಟರ್ ನೀರು ಬೆರೆಸ್ಕೊಂಡು ಅದನ್ನ ಒಂದು ಡ್ರಮ್ಮಲ್ಲಿ ಹಾಕೊಂಡು ಆದ್ರೆ ನಾವು ಇಡೀ ನಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ನಾವು ಸ್ಪ್ರೇ ಮಾಡ್ಕೋಬಹುದು. ಆ ಸಸ್ಯಗಳು ಕೊಡ್ಬೋದು ನೇರವಾಗಿ. ಸಸ್ಯಗಳು ಕೊಟ್ರೆ ಸಸ್ಯಗಳಿಗೆ ಏನು ಗೊತ್ತಾ, ಸಸ್ಯಗಳು ಚೆನ್ನಾಗಿ ಬೆಳೆಸೋಕೆ ಪ್ರಧಾನ ಕಾರಣ ಏನಂದ್ರೆ ಆ ಭೂಮಿ ಒಳಗಡೆ ಇರುವಂತ ಸೂಕ್ಷ್ಮ ಜೀವಿಗಳು. ಅರ್ಥ ಮಾಡ್ಕೊಳ್ಳಿ, ನಾವು ಬೆಳೆಸೋದಂತ ಏನಿಲ್ಲ. ಆ ಸಸ್ಯಗಳಿಗೆ ಬೇಕಾಗಿರೋದು ಆ ಭೂಮಿ ಒಳಗಡೆ ಇರ್ಬೇಕಾಗಿರುವಂತ ಸೂಕ್ಷ್ಮ ಜೀವಿಗಳು. ಒಂದು ಮುಷ್ಟಿ ಅಂತ ಮಣ್ಣು ತಗೊಂಡಿದ್ರೆ ಅದರಲ್ಲಿ ಕೋಟಾಂತರ ಸೂಕ್ಷ್ಮ ಜೀವಿಗಳು ಇರ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಆದ್ರೆ ಈ ಕೋಟಾಂತರ ಸೂಕ್ಷ್ಮ ಜೀವಿಗಳು ಏನಾಗಿದೆ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಎಲ್ಲ ಸತ್ತು ಹೋಗಿದೆ. ಯಾಕಂದ್ರೆ ಬಿಸಿಲು ಹೆಚ್ಚಾಗಿದೆ. ಬಿಸಿಲು ಹೆಚ್ಚಾಗುವಾಗ ಏನಾಗುತ್ತೆ, ಮಣ್ಣಿನ ಮೇಲೆ ಇರುವಂತ ಲೇಯರ್ ಇದೆಲ್ಲ, ಈ ಲೇಯರ್ಗೆ ತುಂಬಾ ಬಿಸಿಲು ಹಾಕಿ ಆ ಒಳಗಡೆ 1 ಇಂಚು ಹೇಳ್ಬೇಕಂದ್ರೆ ಒಂದು ಅರ್ಧ ಫೂಟ್ ಅಂತ ಇಟ್ಕೊಳ್ಳಿ, ಅರ್ಧ ಫೀಟ್. ಸೊ ಅರ್ಧ ಅಡಿ ಪೂರ್ತಿ ಎಲ್ಲಾ ಸೂಕ್ಷ್ಮ ಜೀವಿಗಳು ಸತ್ತು ಹೋಗ್ತಾ ಇದೆ. ಯಾಕಂದ್ರೆ ಬಿಸಿಲು ಹೆಚ್ಚಾಗಿದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಗೊತ್ತಾ, ನಾವು ಯಾವಾಗ ಈ ಸಸ್ಯ ಅಂದ್ರೆ ಒಂದು ಕ್ರಾಪ್ ಒಂದು ಬೆಲೆ ಇರೋವರೆಗೂ ತೊಂದರೆ ಇಲ್ಲ. ಬೆಲೆ ಆದ ತಕ್ಷಣ ಏನ್ ಮಾಡ್ಬೇಕು, ಇಡೀ ಮಣ್ಣನ್ನು ನಾವು ಮಲ್ಚಿಂಗ್ ಅಂತ ಹೇಳ್ತೀವಿ. ಮಲ್ಚಿಂಗ್ ಅಂದ್ರೆ ಏನ್ ಗೊತ್ತಾ, ಈ ನಮ್ಮ ಯಾವ್ದಾವ್ದು ಈ ಎಲೆಗಳು ಅದು ಇದು ಏನ್ ಸಿಗತ್ತೋ ಆ ಎಲೆಗಳು, ಈ ಬೇವಿನ ಮರದು ಎಲೆಗಳು ಎಲ್ಲ ಏನೇನ್ ಸಿಗತ್ತೋ ಅಂದ್ರೆ ವೇಸ್ಟ್ ಎಲೆಗಳು ಏನಿರ್ತದೋ ಎಲ್ಲ ತಗೊಂಡು ಬಂದು ಆ ಡ್ರೈ ಇರುವಾಗ ಅಂದ್ರೆ ಬಿಸಿಲು ಕಾಲದಲ್ಲಿ ಮಣ್ಣನ್ನು ಮುಚ್ಚಿಡ್ಬೇಕಾಗತ್ತೆ. ಸ್ವಲ್ಪ ಮುಚ್ಚಿಡಿದ್ರೆ ಏನಾಗುತ್ತೆ, ಒಳಗಡೆ ತೇವಿರುತ್ತೆ. ಆ ತೇವದಲ್ಲಿ ಸೂಕ್ಷ್ಮ ಜೀವಿಗಳು ಸತ್ತಾಗಲ್ಲ. ಯಾವಾಗ ಸತ್ತೋಗಲ್ಲ ಆ ಸೂಕ್ಷ್ಮ ಜೀವಿಗಳು, ಮತ್ತೆ ನೀವು ಬೆಲೆ ಹಾಕುವಾಗ ಅದ್ಭುತವಾಗಿ ಬೆಲೆ ಬರುತ್ತೆ. ಇದು ಮಲ್ಚಿಂಗ್ ಅಂತ ಹೇಳ್ತೀವಿ, ಮಲ್ಚಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅದು ಯಾವಾಗ ಮಾಡ್ಬೇಕು, ಒಂದು ಬೆಲೆಯಿಂದ ಇನ್ನೊಂದು ಬೆಲೆ ಹಾಕೋ ಮಧ್ಯದಲ್ಲಿ ಗ್ಯಾಪ್ ಅಲ್ಲಿ ಭೂಮಿ ನೇರವಾಗಿ ಸನ್ ಎನರ್ಜಿಯಿಂದ ಅಂದ್ರೆ ಸೂರ್ಯನ ಕಿರಣಗಳಿಂದ ಹೆಚ್ಚಾಗಿ ಎಕ್ಸ್ಪೋಸ್ ಆಗಬಾರ್ದು. ಆ ಸೂರ್ಯ ಕಿರಣಗಳು ಹೆಚ್ಚಾಗಿ ಬಂದ್ರೆ ಪೂರ್ತಿ ಮೇಲೆ ಇರುವಂತ ಲೇಯರ್ ಎಲ್ಲ ಡ್ರೈ ಆಗ್ಬಿಡ್ತದೆ. ಹೇಳ್ಬೇಕಂದ್ರೆ ಅದ್ರ ಒಳಗಡೆ ಸೂಕ್ಷ್ಮಜೀವಿ ಎಲ್ಲ ಸತ್ತು ಹೋಗ್ತದೆ. ಆ ಯಾವಾಗ ಸೂಕ್ಷ್ಮಜೀವಿ ಸತ್ತು ಹೋಗ್ತದೋ ಸಸ್ಯ ನೀವು ಬೀಜಗಳು ನೆಟ್ಟಿದ್ರು ಅದು ಮೊಳಕೆ ಆಗಲ್ಲ. ಹೇಳ್ಬೇಕಂದ್ರೆ ಅದು ಸಸ್ಯ ಆಚೆ ಕಡೆ ಬರಲ್ಲ. ಯಾಕಂದ್ರೆ ಈ ಬೀಜಗಳು ಏನ್ ಬೇಕಾಗಿದೆ, ಪೋಷಕಾಂಶಗಳು ಬೇಕಾಗಿದೆ. ಪೋಷಕಾಂಶಗಳು ಯಾರು ಕೊಡೋದು? ಸೊ ಒಂದು ಸಾರಿ ನೀವು ಯಾವ್ದಾದ್ರು ಬೀಜ ಒಳಗಡೆ ನೆಟ್ರೆ ಅಂದ್ರೆ ಸಾಯಿಲ್ ಹೊರಗಡೆ ನೆಟ್ಟಿದ್ರೆ ಅದಕ್ಕೂ ಸೂರ್ಯಕಿರಣ ಬೇಕಾಗಿಲ್ಲ. ಅರ್ಥ ಮಾಡ್ಕೋ, ಸೂರ್ಯಕಿರಣಲ್ಲ ಅದು ಬೇಕಾಗಿರೋದು. ಅದಕ್ಕೆ ಬೇಕಾಗಿರೋದು ಈ ಮಣ್ಣು ಒಳಗಿರುವಂತ ಈ ಸೂಕ್ಷ್ಮ ಜೀವಿಗಳು, ಅದಕ್ಕೆ ಬೇಕಾಗಿರುವಂತ ಪ್ರೋಟೀನ್ಸ್, ಅದಕ್ಕೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಪೋಷಕಾಂಶಗಳು. ಅದು ಕೊಡೋದು ಯಾರಂದ್ರೆ ಈ ಸೂಕ್ಷ್ಮ ಜೀವಿಗಳೇ. ಈ ಸೂಕ್ಷ್ಮ ಜೀವಿಗಳೇ ಸಸ್ಯನ ಹುಟ್ಟಿಸೋದು. ಅಂದ್ರೆ ಆ ಸಸ್ಯ ಜನನ ಆಗ್ತಾ ಇದೆ ಅಂದ್ರೆ ಸೂಕ್ಷ್ಮ ಜೀವಿಗಳು ಭೂಮಿ ಒಳಗಡೆ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಆ ತೇವನ್ನು ಕಾಪಾಡ್ಕೋಬೇಕು. ಒಂದು ಕ್ರಾಪ್ ಇಂದ ಇನ್ನೊಂದು ಕ್ರಾಪ್ ಮಧ್ಯದಲ್ಲಿ ಆ ಸಮಯದಲ್ಲಿ ಮಲ್ಚಿಂಗ್ ಮಾಡಿ ಅಂತ ಇರ್ತೀವಿ ನಾವು. ಆ ಮಲ್ಚಿಂಗ್ ಮಾಡ್ಕೊಂಡು ಕಾಪಾಡ್ಕೊಳ್ಳಿ, ಅವಾಗ ಅದ್ಭುತವಾದ ನಿಮ್ಗೆ ಫಲಿತಗಳು ಸಿಗುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ ಈ ತರ ಮಾಡ್ಕೊಂತ ಹೋದ್ರೆ ನಿಮ್ಗೆ ಖಂಡಿತವಾಗಿ ಪರಿಹಾರಗಳು ಸಿಗತ್ತೆ. ಇಲ್ಲ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಹೆಚ್ಚಾಗಿದ್ದಾರೆ, ತುಂಬಾ ಹೆಚ್ಚಾಗ್ತಾ ಹೋಗಿದ್ದಾರೆ. ಸೊ ಕಾರಣ ಈಗಾಗಲೇ ಇಷ್ಟೊಂದು ಕ್ಲಾಸಲ್ಲಿ ತಿಳ್ಕೊಂಡಿದೆ. ಯಾಕೆ ಕ್ಯಾನ್ಸರ್ ಪೇಷಂಟ್ಸ್ ಹೆಚ್ಚಾಗ್ತಾ ಹೋಗ್ತಾರೆ ಅಂದ್ರೆ ಅವರು ಉಪಯೋಗಿಸ್ತಾ ಇರುವಂತ ಆಹಾರ, ಪ್ರಧಾನವಾಗಿ ಆಹಾರ ಸ್ನೇಹಿತರೆ.
ಎಷ್ಟೇ ನೀವು ವೆಜಿಟೇರಿಯನ್ ಆದ್ರೂ ಅಂದ್ರೆ ಸಸ್ಯಾಹಾರಿ ಆದ್ರೂ ನೀವು ಈ ಗಮನಿಕೆ ಕೊಟ್ಟಿಲ್ಲ ಅಂದ್ರೆ ಸೊ ಹೆಚ್ಚಾಗಿ ನಾವು ಸಫರ್ ಆಗ್ಬೇಕಾಗತ್ತೆ. ಅದೊಂದೇ ಅಲ್ಲ, ಈ ಈ ಅಂದ್ರೆ ನಾವು ತಿನ್ನುವಂತ ಆಹಾರದಲ್ಲಿ ಈ ಕೆಮಿಕಲ್ಸ್ ಅಂದ್ರೆ ರಾಸಾಯನಿಕಗಳು ಹೆಚ್ಚಾಗಿದೆ. ಅದೊಂದು. ಆಮೇಲೆ ಆಯಿಲ್ಸ್ ಬಳಸ್ತಾ ಇದ್ವಿ. ನೇರವಾಗಿ ಆಯಿಲ್ಸ್ ಅಲ್ಲಿ ಅಂದ್ರೆ ಯಾವುದೇ ಒಂದು ಆಯಿಲ್ ತಗೊಳ್ಳಿ, ಕಡ್ಲೆಕಾಯ ಕಡ್ಲೆಕಾಯ ನೂನೆ, ಕಡ್ಲೆಕಾಯ ಇದು ತಗೊಂಡಿದ್ರೆ, ಆಯಿಲ್ ತಗೊಂಡ್ರೆ ಏನಾಗುತ್ತೆ ಕಡ್ಲೆಕಾಯಿ ಎಣ್ಣೆದಲ್ಲಿ? ಅದರಲ್ಲೇ ಅಷ್ಟೇ. ಕಡ್ಲೆಕಾಯ ಎಣ್ಣೆ ಅನ್ನೋದು ಕಡ್ಲೆಕಾಯಿ ಇಲ್ಲ, ಅದು ಇದು ಪ್ರಧಾನವಾಗಿ ಹೇಳ್ಬೇಕಂದ್ರೆ ಅದ್ರ ಒಳಗಡೆ ಇರುವಂತದ್ದು ಪ್ಯಾರಾಫಿನ್ ಆಯಿಲ್. 75% ಪ್ಯಾರಾಫಿನ್ ಆಯಿಲ್, ಒಂದು 25% ಮಾತ್ರ ನಿಜವಾದ ಕಡ್ಲೆಕಾಯಿ ಎಣ್ಣೆ ಇದೆ ಅದು ಒಳಗಡೆ. ಸೊ ಈ ತರ ಇಂಥದ್ದೆಲ್ಲ ನಾವು ಬಳಸ್ಕೊಂಡಾಗ ಏನಾಗುತ್ತೆ, ಖಂಡಿತವಾಗಿ ಕ್ಯಾನ್ಸರ್ ಬರೋದಕ್ಕೂ, ಇದೆಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಬರೋದಕ್ಕೆ ಕಾರಣ ಇವೆಲ್ಲ ನಮ್ಮ ಆಹಾರನೇ ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ಇದೆಲ್ಲ. ಸೊ ನಾವು ಖಂಡಿತವಾಗಿ ಆ ಇದು ನಾವು ಪ್ರಕೃತಿ ವ್ಯವಸಾಯವನ್ನು ಬಳಸ್ಕೊಂಡು, ಈ ಪ್ರಕೃತಿ ವ್ಯವಸಾಯ ಬಳಸ್ಕೊಂತ ಈ ಮಣ್ಣಿನ ನೋಡಿ, ಮಣ್ಣಿನ ವಿಷಯಗಳೇನಂದ್ರೆ ಆ ಮಣ್ಣು ಒಳಗಡೆ ಇರುವಂತಹ ಸೂಕ್ಷ್ಮ ಜೀವಿಗಳನ್ನ ನಾವು ಕಾಪಾಡ್ಕೋಬೇಕು ಯಾವಾಗ್ಲೂ. ಆ ತರ ಕಾಪಾಡ್ಕೊಂತ ಮುಂದಕ್ಕೆ ಹೋದ್ರೆ ಖಂಡಿತವಾಗಿ ನಿಮ್ಗೆ ಒಳ್ಳೆ ಆರೋಗ್ಯ ಎಲ್ಲ ಸಿಗತ್ತೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೂ ನಾವು ಖಂಡಿತವಾಗಿ ಇಟ್ಕೋಬೇಕಾಗಿರುವಂತ ವಿಷಯ ಏನಂದ್ರೆ, ಈ ನಮ್ಮ ಹಸುಗಳ ವ್ಯವಸಾಯ ಅಂದ್ರೆ ಪ್ರಕೃತಿ ವ್ಯವಸಾಯ ಹೆಚ್ಚಾಗಿ ಬಳಸ್ಕೋಬೇಕಾಗತ್ತೆ. ಈ ತರ ಮಾಡ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಇಲ್ಲಾಂದ್ರೆ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ನಾವು, PCOD, ಹಾರ್ಮೋನ್ ಇಂಬ್ಯಾಲೆನ್ಸಸ್, ಮತ್ತೆ ಕ್ಯಾನ್ಸರ್, ಮತ್ತೆ IVF ಸೆಂಟರ್ಸ್. ಪ್ರಧಾನವಾಗಿ ಐ ವಿ ಎಫ್ ಸೆಂಟರ್ಸ್ ಯಾಕೆ ಬರ್ತಾ ಇದೆ? ನಮ್ಮ ಆರೋಗ್ಯ ಸರಿ ಇಲ್ಲ. ಆರೋಗ್ಯ ವಿಧಾನಗಳು ಸರಿ ಇಲ್ಲ. ಅದಕ್ಕೋಸ್ಕರ ಮಕ್ಕಳಾಗ್ತಾ ಇಲ್ಲ ನೋಡಿ. ಮದುವಾದ್ಮೇಲೆ ಮಕ್ಕಳಾಗ್ತಾ ಇಲ್ಲ. ಯಾಕಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್. ಈ ಇಂತ ಯಾವುದೇ ಪೆಸ್ಟಿಸೈಡ್ಸ್ ಇದೆಲ್ಲ ಇರುವಂತದ್ದು, ಕೆಮಿಕಲ್ಸ್ ಪೆಸ್ಟಿಸೈಡ್ ಹಾಕಿದ್ರಲ್ಲ, ಇಂಥ ಆಹಾರ ತಿನ್ನುವಾಗ ಖಂಡಿತವಾಗಿ ಏನಾಗುತ್ತೆ, ಖಂಡಿತವಾಗಿ ನಮ್ಮ ಒಳಗಡೆ ಇರುವಂತ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ರೆ ಅವರು ಯಾರಾದ್ರೂ ಇರ್ಲಿ, ಅಂದ್ರೆ ಗಂಡದಿರ್ಲಿ ಮತ್ತೆ ಹೆಣ್ಣಿರ್ಲಿ, ಅವರಿಬ್ಬರಲ್ಲಿ ಹೊರಗಡೆ ಏನಾಗ್ತಾ ಇದೆ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೆಚ್ಚಾಗ್ತಾ ಇದೆ. ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಾಗ ಸೊ ಅವ್ರಿಗೆ ಈ ಬಂಜೇತನ ಅನ್ನೋದು ಮತ್ತೆ ನಪುಂಸಕ ಅನ್ನೋದು ಅವರು ಸಫರ್ ಆಗ್ಲೇಬೇಕಾಗತ್ತೆ. ಸೊ ಇದೆಲ್ಲ ನಾವು ತಿಳ್ಕೊಂಡು ಸ್ನೇಹಿತರೆ, ಸೊ ನಾವು ಆದಷ್ಟು ಇದೆಲ್ಲ ನಾವು ಅವಾಯ್ಡ್ ಮಾಡ್ಕೊಂಡು ಈ ಪ್ರಕೃತಿ ವ್ಯವಸಾಯ ಬಳಸ್ಕೊಂಡು ಹೇಳ್ಬೇಕಂದ್ರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ತಾ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಮಣ್ಣಿನ ಆರೋಗ್ಯ ಕಾಪಾಡಿಲ್ಲ ಅಂದ್ರೆ ಸೊ ನಾವು ಇನ್ನು ಏನು ಮಾಡಕ್ಕಾಗಲ್ಲ ಈ ಭೂಮಿ ಮೇಲೆ. ಅರ್ಥ ಮಾಡ್ಕೊಂಡು ಪ್ರತಿಯೊಬ್ರು ಇದು ಮತ್ತೊಂದ್ಸರಿ ಇದೆಲ್ಲ ಈ ಜ್ಞಾನವನ್ನು ತಿಳ್ಕೊಂಡು ಇನ್ನು ಹೆಚ್ಚಾಗಿ ನಾವು ಪ್ರಚಾರ ಮಾಡಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಮಾಡ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದು ತುಂಬಾ ಉತ್ತಮ ಆಗತ್ತೆ. ಇದು ಇವತ್ತಿನ ಈ ಸಮಗ್ರ ಜೀವನ ಶೈಲಿ ಭಾಗವಾಗಿ ಮತ್ತೊಂದ್ಸರಿ ನಾವು ಮರಣ ಮಾಡ್ಕೊಂಡಿದ್ವಿ. ನಾವು ಇಂದಿನ ತರಗತಿಯಲ್ಲಿ ಏನೇನ್ ತಿಳ್ಕೊಂಡಿದ್ವಿ ಮತ್ತೊಂದ್ಸರಿ ಮರಣ ಮಾಡ್ಕೊಂಡು ಪ್ರಯತ್ನ ಮಾಡಿದ್ವಿ. ಸೊ ಇದು ಖಂಡಿತವಾಗಿ ನಾವು ಪಾಲನೆ ಮಾಡಕ್ಕೂ ಪ್ರಯತ್ನ ಮಾಡೋಣ.